ಹಾಯ್! ಇವತ್ತು ನನ್ನ ಬಗ್ಗೆ ನನಗೆ ಭಾಳ ಪ್ರೌಡ್ ಫೀಲ್ ಆತು. ಯಾಕಂದ್ರೆ ನಾನು ಹೋಳ್ಗಿ ಪ್ರತಿ ಸಲ ಮಾಡೋದ್ರಕ್ಕಿಂತ ಅಗದಿ ಚಲೋ ಆಗಿದ್ದು ಇವತ್ತು. ಸೊ ನಾ ಏನೇನು ಟಿಪ್ಸ್ ಫಾಲೋ ಮಾಡಿದೆ ಅಂತ ಹೇಳಿ ಶೇರ್ ಮಾಡ್ಬೇಕಂತ ಹೇಳಿ ಅನ್ಕೊಂಡೇನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇಲ್ಲಿ 1 ವಾಟ್ಕ ಕಡ್ಲಿಬ್ಯಾಳಿ ತೊಗೊಂಡೇನಿ. ಕಡ್ಲಿಬ್ಯಾಳಿ ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಅದನ್ನ 10-15 ನಿಮಿಷ ನೆನಿಲಿಕ್ಕೆ ಬಿಡ್ಲಿಕತ್ತೇನಿ. ಅಂದ್ರೆ ಹಿಟ್ಟು ಕಲಿಸ್ಕೊಳತನ ಎಷ್ಟು ಆಗ್ತದೋ ಅಷ್ಟು ನೆನಿಲಿ ಅಂತ ಹೇಳಿ ನೀರು ಹಾಕಿ ಬಿಟ್ಟೇನಿ. ನಾ ಇವತ್ತು 9-10 ಹೋಳ್ಗಿ ಮಾಡ್ಲಿಕತ್ತಿದ್ದೆ. ಸೊ ಅದಕ್ಕೆ ಬೇಕಾಗುವಷ್ಟು ಅಂದಾಜ ಹಿಟ್ಟು ಹಾಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, 2 ಚಮಚ ಎಣ್ಣೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕೋತ ನಾದ್ಕೋತ ಹೋದೆ. ನನಗೆ ಅಡ್ಗೆ ಮಾಡ್ಲಿಕ್ಕೆ ಬಂದಾಗಿಂದ ನಾ 2ನೇ ಸಲ ಹೋಳ್ಗಿ ಮಾಡ್ಲಿಕತ್ತಿರೋದು. ಸೊ ಮೊದಲನೇ ಸಲಕ್ಕಿಂತ ಅಗದಿ ಚಲೋ ಆಗಿದ್ದು ಇವತ್ತು ಹೋಳ್ಗಿ. ಸೊ ಏನೇನು ಫಾಲೋ ಮಾಡಿದೆ ಅಂತ ಹೇಳಿ ನಾನು ಶೇರ್ ಮಾಡ್ಲಿಕತ್ತೀನಿ ಇವತ್ತು. ಸೊ ವಿಡಿಯೋ ಕಡಿತನ ನೋಡ್ರಿ. ಸೊ ಸ್ವಲ್ಪ ನಡು ನೀರು ಹಾಕೋತ 2 ಚಮಚ ಎಣ್ಣೆ ಹಾಕೋತ ನೀಟಾಗಿ ನಾದ್ಕೋಬೇಕು. ಇದು ಚಪಾತಿಗಿಂತ ಸ್ವಲ್ಪ ಮೆತ್ತಗನ ಬರಬೇಕು ಹಿಟ್ಟು ಹೋಳ್ಗಿ ಮಾಡಲಿಕ್ಕೆ. ಸೊ 10-15 ನಿಮಿಷ ಮಿನಿಮಮ್ ನಾವು ನಾದ್ಕೊಳ್ಬೇಕಾಗ್ತದೆ. ನಾ ಇವತ್ತು ಪ್ಯೂರ್ ಗೋಧಿ ಹಿಟ್ಲೆ ಹೋಳ್ಗಿ ಮಾಡ್ಲಿಕತ್ತೀನಿ. ಮೈದಾ ಅದು ಏನೂ ಉಪಯೋಗಿಸಿಲ್ಲ. ಆ್ಯಂಡ್ ಲಟ್ಟಿಸ್ಕೊಂಡನ ಮಾಡ್ಲಿಕತ್ತೀನಿ. ಹಿಟ್ಟು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಹಿಟ್ಟು ನೆನಿಲಿ ಅಂತ ಹೇಳಿ ನಾವೊಂದು ಬುಟ್ಟಿ ಮುಚ್ಚಿಟ್ಟು ಬಿಡ್ಲಿಕತ್ತೇನಿ. ನೆಕ್ಸ್ಟ್ ಏನು ಕಡ್ಲಿಬ್ಯಾಳಿ ನೆನಿಲಿಕ್ಕೆ ಅಂದ್ಬಿಟ್ಟಿದ್ವಲ್ಲ ಅದನ್ನ ಒಂದು ಕುಕ್ಕರ್ ಟ್ರಾನ್ಸ್ಫರ್ ಮಾಡ್ಕೊಳ್ಲಿಕತ್ತೀನಿ. ನಾವು 1 ವಾಟ್ಕ ಕಡ್ಲಿಬ್ಯಾಳಿಗೆ ಇಲ್ಲೇ 3 ವಾಟ್ಕ ನೀರು ಹಾಕೊಳ್ಲಿಕತ್ತೀನಿ. ಸ್ವಲ್ಪ ಹೆಚ್ಚಿಗಿನ ನೀರು ಹಾಕೊಳ್ಲಿಕತ್ತೀನಿ. ಯಾಕಂದ್ರೆ ನಾ ಏನು ಕಟ್ಟು ಬರ್ತದಲ್ಲ ಅದರಲ್ಲೇ ಕಟ್ಟಿನ ಸಾರೇನು ಮಾಡ್ಬೇಕಂತ ಹೇಳಿ ಅನ್ಕೊಂಡೇನಿ. ಸೊ ಇದಕ್ಕೆ ಒಂಚೂರು ಅರಿಶಿನ ಪುಡಿನೂ ಹಾಕೊಳ್ಲಿಕತ್ತೀನಿ, ಕಲರ್ ಚಲೋ ಬರ್ತದೆ ಅಂತ ಹೇಳಿ. ಅದಾದ್ಮೇಲೆ 1 ಚಮಚ ಎಣ್ಣೆ ಹಾಕೊಳ್ಲಿಕತ್ತೀನಿ. ಇದನ್ನ ನಾನು ಮೀಡಿಯಂ ಫ್ಲೇಮ್ ಒಳಗೆ 4 ವಿಷಲ್ ಕೂಗಿಸ್ಕೊಂಡೇನಿ. ಅಂದ್ರೆ ಕಡ್ಲಿಬ್ಯಾಳಿ ಅಗದಿ ಚಲೋ ತಂಗಿ ಮೆತ್ತಗೆ ಬರ್ತಾವ. ಒಂದು ಕೈಲೇ ಚಮಚ ಒಳಗೆ ಹಾಕೊಂಡು ನೀವು ಕಡ್ಲಿಬ್ಯಾಳಿ ಕೈಯೊಳಗೆ ಸ್ಮ್ಯಾಶ್ ಮಾಡಿ ನೋಡ್ರಿ, ಅಗದಿ ಮೆತ್ತಗಾಗಿರ್ಬೇಕು. ಇಲ್ಲಂದ್ರೆ ನೀವು ಇನ್ನೊಂದು ವಿಷಲ್ ಕೂಗಿಸ್ಕೊರಿ. ನೆಕ್ಸ್ಟ್ ಒಂದು ಚಾಳ್ನಿ ಇಟ್ಕೊಂಡು ಕಡ್ಲಿಬ್ಯಾಳಿ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಡೇನಿ. ಇಷ್ಟಾದ್ಮೇಲೆ ಸಿಮ್ ಒಳಗೆ ಒಂದು ಪಾತೇಲಿ ಇಟ್ಕೊಂಡು ಏನು ಕಡ್ಲಿಬ್ಯಾಳಿ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೇನಿ. ನೆಕ್ಸ್ಟ್ ನಾ ಇಲ್ಲಿ 1 ವಾಟ್ಕ ಕಡ್ಲಿಬ್ಯಾಳಿಗೆ 1 ವಾಟ್ಕ ಬೆಲ್ಲ ಮ್ಯಾಲೆ 1 ಮುಷ್ಟಿಯಷ್ಟು ಬೆಲ್ಲ ಹಾಕ್ಕೊಂಡೇನಿ. ಭಾಳ ಸ್ವೀಟ್ ಬೇಡ ಅಂತ ಹೇಳಿ ಮೀಡಿಯಮ್ ಸ್ವೀಟ್ ಇರಲಿ ಅಂತ ಹೇಳಿ 1 ವಾಟ್ಕ ಬೆಲ್ಲ ಮ್ಯಾಲೆ 1 ಮುಷ್ಟಿಯಷ್ಟು ಹಾಕ್ಕೊಂಡೇನಿ. ಇದನ್ನು ಸಿಮ್ ಒಳಗನ ಬೆಲ್ಲ ಕರಗುತನ ನೀಟಾಗಿ ಕೈ ಆಡಿಸ್ಬೇಕು. ಬೆಲ್ಲ ಕರಗಿ ಆದ್ಮೇಲೆ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಕೊಂಡೇನಿ. ಇದು 4-5 ನಿಮಿಷ ಸಿಮ್ ಒಳಗನ ಹಿಂಗೆ ಕುದೀತಂದ್ರೆ ಗಟ್ಟಿ ಆಗ್ತದೆ. ಸೊ ಭಾಳ ಪೂರ್ತಿ ಗಟ್ಟಿನೂ ಮಾಡಬಾರ್ದು, ಮೀಡಿಯಮ್ ಗಟ್ಟಿ ಆತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ಅಂತ. ನಿಮಗೆ ಏನಾರೇ ಭಾಳ ಬಿಸಿ ಮಿಕ್ಸರ್ ಮಾಡ್ಕೊಳ್ಳೋದು ಬ್ಯಾಡ್ ಅಂತ ಅನ್ಸಿತ್ತಂದ್ರೆ ಸ್ವಲ್ಪ ಬೆಚ್ಚಗೆ ಆದ್ಕೊಳ್ಳಿ ಮಿಕ್ಸರ್ ಮಾಡ್ಕೊಳ್ಳಿ. ಒಂಚೂರು ಬಿಸಿ ಇದ್ದಾಗನ ಮಿಕ್ಸರ್ ಮಾಡ್ಕೊಂಡ್ರೆ ಅಂದ್ರೆ ನುಣ್ಣಗೆ ಹೂರ್ಣ ಬರ್ತದೆ ನಿಮಗೆ. ನಾ ಮೊದ್ಲೇಕ ಒಂದ್ಸಲ ಮಿಕ್ಸರ್ ಮಾಡ್ಕೊಂಡಾದ್ಮೇಲೆ ಚಮಚಾಲೆ ಒಂಚೂರು ಕೈ ಆಡಿಸಿ ಇನ್ನೊಂದ್ಸಲ ಮಿಕ್ಸರ್ ಮಾಡ್ಕೊಂಡೆ. ನಡು ಏನಾರೇ ಕಡ್ಲಿಬ್ಯಾಳಿ ಉಳಿದಿದ್ದು ಅಂದ್ರೆ ಅದನ್ನು ನುಣ್ಣಂಗೆ ಮಿಕ್ಸರ್ ಆಗ್ತದೆ ಅಂತ ಹೇಳಿ 2 ಸಲ ಮಿಕ್ಸರ್ ಮಾಡ್ಕೊಂಡೇನಿ. ಇನ್ನು ಮಿಕ್ಸರ್ ಮಾಡ್ಕೊಂಡು ಆದಮೇಲೆ ಹೂರ್ಣನ ನಾನು ಆರ್ಲಿಕ್ಕೆ ಹಾಕ್ಲಿಕತ್ತೀನಿ ಒಂದು ಬುಟ್ಟಿ ಒಳಗೆ. ಆರಿದ್ಮೇಲೆ ನಾವು ಸಣ್ಣ ಹೂರ್ಣದ್ದು ಉಳ್ಳಿ ಮಾಡ್ಕೋತ ಹೋಗೋಣ ಅಂತ. ಅಂದ್ರೆ ಹೋಳ್ಗಿ ಲಟ್ಸುವಾಗ ನಮ್ಗೆ ಸರಳ ಆಗ್ತದೆ, ಆವಾಗ ಕೈ ಹೂರ್ಣ ಆಗೋದಿಲ್ಲ. ಹೀಗಾಗಿ ಮೊದಲನ್ನ ನಾನು ಉಳ್ಳಿ ಮಾಡ್ಕೊಂಡು ಇಟ್ಕೊಂಡೇನಿ ಹೂರ್ಣದ್ದು. ಇನ್ನೇನು ದೀಪಾವಳಿ ಬರ್ಲಿಕತ್ತದ, ಲಕ್ಷ್ಮೀ ಪೂಜಾ ಮಾಡಿ ಮೊದಲನೇ ಸಲ ಯಾರ್ಯಾರೇ ಹೋಳ್ಗಿ ಮಾಡ್ಬೇಕಂತ ಹೇಳಿ ಇಚ್ಛಾ ಆಯ್ತಂದ್ರೆ ಆಶಾ ಇತ್ತಂದ್ರೆ ನೋಡ್ರಿ ನಾ ಹೇಳಿದಂಗೆ ಫಾಲೋ ಮಾಡಿ ಹೋಳ್ಗಿ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಸೊ ಇಷ್ಟಾದ್ಮೇಲೆ ಹಿಟ್ಟು ನೆನೆದಿರ್ತದಲ್ಲ ಅದನ್ನು ಮತ್ತು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ನೀವು ನಿಮಗೆ ಯಾವ ಸೈಜ್ ಹೋಳ್ಗಿ ಮಾಡೋರಿದ್ದೀರಿ ನೋಡ್ಕೊಂಡು ಉಳ್ಳಿ ಮಾಡಿ ಇಟ್ಕೋರಿ. ನಾ ಇಲ್ಲಿ ಹೋಳ್ಗಿ ಲಟ್ಟಿಸನು ಮಾಡೀನಿ, ಆಮೇಲೆ ಕೈಲಿ ಹಂಗೆ ಒತ್ತಿನೂ ಮಾಡೋದು ತೋರ್ಸೀನಿ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನಿಸ್ತದ ನೀವು ಅದನ್ನು ನೋಡ್ಕೊಂಡು ಮಾಡಿರಿ. ಸೊ ಒಂದು ಉಳ್ಳಿ ತೊಗೊಂಡು ಅದನ್ನು ಕೈಲೇನ ಹಿಂಗೆ ಫ್ಲಾಟನ್ ಮಾಡ್ಕೊಂಡೇನಿ. ಅದಾದಮೇಲೆ ಹೂರ್ಣದ್ದು ಸ್ಟಫಿಂಗ್ ಮಾಡ್ಕೊಂಡೇನಿ. ಸ್ಟಫಿಂಗ್ ಮಾಡ್ಕೊಳ್ಳುವಾಗ ಅವಕಾಶ ನೋಡಿಕೊಂಡು ಸ್ಟಫಿಂಗ್ ಮಾಡ್ಕೊರಿ. ಸ್ವಲ್ಪ ಒತ್ಕೋತ ಏನು ಎಕ್ಸ್ಟ್ರಾ ಹಿಟ್ಟು ಉಳಿತದಲ್ಲ ಮ್ಯಾಲೆ ಕಣಕ ಅದನ್ನು ತೆಗೆದು ಉಂಡೆ ಮಾಡ್ಕೊರಿ. ಉಂಡೆ ಮಾಡ್ಕೊಂಡು ಆದಮೇಲೆ 1 ಚಮಚ ಕಟ್ಟಿ ಮೇಲೆ ಎಣ್ಣೆ ಹಾಕೋರಿ. ನಿಮ್ಮ ಮನೆ ಒಳಗೆ ಫೋಲ್ಪಾಟ್ ಇತ್ತಂದ್ರೆ ಫೋಲ್ಪಾಟ್ ಮೇಲೂ 1 ಚಮಚ ಎಣ್ಣೆ ಹಾಕೊಂಡು ಮೊದಲೇಕ ಕೈಲೇ ಒಂಚೂರು ಸಣ್ಣಂಗೆ ಒತ್ಕೋಬೇಕು. ಒಂಚೂರು ಅಗಲಾಗುತ್ತಾನ ಅಷ್ಟು ಒತ್ಕೊಂಡು ಆದಮೇಲೆ ನೀವು ಲಟ್ಟಣಿಗೆಲೆ ಸಾವಕಾಶ ಲಟ್ಟಿಸ್ಕೋತಾ ಹೋಗ್ರಿ. ಎಣ್ಣೆ ಹಚ್ಕೊಂಡಿರೋದ್ರಿಂದ ಒಂಚೂರು ಅಂಟ್ಕೊಳ್ಳೋದಿಲ್ಲ ತಳಗಿದು. ಆಮೇಲೆ ಸ್ಟಫಿಂಗ್ ಚಲೋ ಮಾಡ್ಕೊಂಡಿದ್ದೆ ಅಂದ್ರೆ ನಿಮಗೆ ಹೂರ್ಣನೂ ಹೊರಗೆ ಬರೋದಿಲ್ಲ. ನೋಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೋಳ್ಗಿನ ನೀವು ಲಟ್ಟಿಸ್ಕೋತಾ ಹೋಗ್ರಿ.
ಆ್ಯಂಡ್ ಯಾರೆಲ್ಲ ಮೊದಲನೇ ಸಲ ಹೋಳ್ಗೆ ಮಾಡ್ಬೇಕು ಅಂದ್ಕೊಂಡೇರಿ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಇತ್ತಂದ್ರೆ, ನಿಮ್ಮಲ್ಲಿ ಯಾರ್ಯಾರೇ ಮಾಡೋರು ಇದ್ರಂದ್ರೆ ಅವ್ರಿಗೆ ವಿಡಿಯೋ ಹೆಲ್ಪ್ ಆಗ್ತಿತ್ತಂದ್ರೆ ಅವ್ರಿಗೆ ಶೇರ್ ಮಾಡಿರಿ. ಸೊ ನೋಡಿರಿ, ಹಿಂಗೆ ಅಡ್ಕೊಳ್ಳೋದಲ್ಲಿದ್ದು ಸರಳನ ಎತ್ಕೊಂಡು ಹಂಚ ಮೇಲೆ ಹಾಕ್ಬೋದು. ಮೀಡಿಯಮ್ ಫ್ಲೇಮ್ ಒಳಗೆ ಹೋಳ್ಗಿನ ಬೇಯಿಸ್ಕೊರಿ. ಮೊದಲೇಕ ಒಂದು ಸೈಡ್ ಹಾಕಿ ಎಣ್ಣೆ ಅಥವಾ ತುಪ್ಪನ ಹಾಕಿ ಅದಾದ್ಮೇಲೆ ಹೊಳ್ಳಿಸ್ಕೊಂಡು ಅದ್ರ ಮೇಲೂ ಒಂದು ಚಮಚ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಎರಡು ಕಡೆ ಚೆಂದಂಗೆ ಬೇಯಿಸ್ಕೊರಿ ಹೋಳ್ಗಿನ. ಇದು ನಾನು ಹೋಳ್ಗೆ ಹೆಂಗಾಗಿದೆ ಅಂತ ಹೇಳಿ ತೋರಿಸ್ಬೇಕಂತ ಹೇಳಿ ನಾನು ಅನ್ಕೊಂಡ್ರೆ ಅದು ಹೋಳ್ಗೆ ಬ್ಯಾರೆನ ಪ್ಲ್ಯಾನ್ ಮಾಡ್ಕೊಂಡಿತ್ತು, ಜರದ ಕೆಳಗೆ ಬಿದ್ದು ಬಿಡ್ತು. ನೆಕ್ಸ್ಟು ಕೈಲೇ ತಟ್ಕೊಂಡು ಮಾಡೋಣ ಅಂತ. ಸೊ ಮೊದಲೇಕ ಒಂದು ಉಳ್ಳಿ ತೊಗೊಂಡು ಲಟ್ಟಣಿಗೆ ಸ್ಟಫಿಂಗ್ ಸಂಬಂಧ ಸ್ವಲ್ಪ ಲಟ್ಟಿಸ್ಕೊಂಡು ಸ್ಟಫ್ ಮಾಡ್ಕೊಳ್ಳಿಗತ್ತೀನಿ ಹೂರಣನ ನಾನು. ಸ್ಟಫ್ ಮಾಡ್ಕೊಂಡು ಆದಮೇಲೆ ಕಟ್ಟಿ ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸವರ್ಕೋರಿ. ಅದಾದಮೇಲೆ ಏನು ಸ್ಟಫ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಹೂರಣ ಉಳ್ಳಿ, ಅದನ್ನು ಕೈಲೇ ಸಾವಕಾಶ ಒತ್ಕೋತ ಹೋಗಿ ಇದನ್ನು ಆ ಕಡೆ ಈ ಕಡೆ ಹೊಳ್ಳಾಡ್ಸ್ಕೋತ ಏನು ಲಟ್ಟಿಸ್ಬೇಕಾದ್ರೆ ಹೆಂಗೆ ಎತ್ತಿ ಹಾಕ್ಕೊಂಡು ಲಟ್ಟಿಸ್ತಿದ್ರಲ್ಲ ಹಂಗೆ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದೇ ಕಡೆ ಇಟ್ಕೊಂಡು ನೀವು ಕೈಲೇ ತಟ್ಕೋತ ಹೋಗ್ಬೋದು. ನಿಮ್ಗೆ ಎಷ್ಟು ದೊಡ್ಡದಾಗ್ತದೆ ಅಷ್ಟು ನೀವು ದೊಡ್ಡದ ಕೈಲೇ ತಟ್ಕೋತ ಹೋದ್ರಂದ್ರೆ ನಿಮ್ಮದು ಹೋಳ್ಗೆ ರೆಡಿ ಆಗ್ತದೆ. ಇದನ್ನು ಅಷ್ಟೇ ಏನು ಅಂಟ್ಕೊಳಂಗಿಲ್ಲ, ಸರಳನ ಎತ್ತಿ ಹಂಚ ಮೇಲೆ ಹಾಕ್ಬೋದು. ಎರಡು ಕಡೆ ಎಣ್ಣೆ ಇಲ್ಲ ತುಪ್ಪ ಹಚ್ಕೊಂಡು ಎರಡು ಕಡೆ ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಂದ್ರೆ ನಿಮ್ಮದು ಬಿಸಿ ಬಿಸಿ ಹೋಳ್ಗೆ ರೆಡಿ ಆಗ್ತದೆ. ಸೊ ಬಿಸಿ ಬಿಸಿ ಹೋಳ್ಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಅದ್ರ ಮಜಾನ ಬೇರೆ ಇರ್ತದೆ. ನಮ್ಮ ಸೈಡೆಲ್ಲ ಹೋಳ್ಗೆ ತುಪ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ. ಹಂಗಿದ್ರೆ ಮತ್ತು ಮುಂದಿನ ವಿಡಿಯೋ ಒಳಗೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.